ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ರಾಜ್ಯದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ನ ಅಭಾವ ತೀವ್ರಗೊಳ್ತಾ ಇದೆ. ರಾಜ್ಯಾದ್ಯಂತ ನೂರಾರು ಹೋಟೆಲ್ ಬಂದ್ ಆಗ್ತಾ ಇದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಪಿಜಿ, ಕಲ್ಯಾಣ ಮಂಟಪ, ದೇವಸ್ಥಾನಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಕೊರತೆ ಇದೀಗ ತಡ್ತಾ ಇದೆ. ಹೋಟೆಲ್ಗಳ ಬೇಡಿಕೆಗೆ ತಕ್ಕಂತೆ ವಾಣಿಜ್ಯ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಗಿಂತಲೂ ಕೂಡ ಇವತ್ತು ಗ್ಯಾಸ್ ಸಿಲಿಂಡರ್ ಪೂರೈಕೆ ಬಿಗಡಾಯಿಸಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದೆ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬೆಂಗಳೂರು, ಬೀದರ್, ಬಾಗಲಕೋಟೆ, ಕೋಲಾರ, ಚಿಕ್ಕಮಗಳೂರು, ಉಡುಪಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಮೈಸೂರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಕೊರತೆ ಕಾಡ್ತಾ ಇದೆ. ಹೋಟೆಲ್ಗಳಲ್ಲಿ, ದೇವಸ್ಥಾನಗಳಲ್ಲಿ, ಪಿಜಿಗಳಲ್ಲಿ, ಮದುವೆ ಸಮಾರಂಭಗಳಿಗೆ ಇದೆಲ್ಲದಕ್ಕೂ ಕೂಡ ಈಗ ಗ್ಯಾಸ್ ಕೊರತೆಯ ಬಿಸಿ ತಡ್ತಾ ಇದೆ. ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ. ನಿನ್ನೆ ನಿತ್ಯವೂ ಕೂಡ 22,000ದಷ್ಟು ಗ್ಯಾಸ್ ಅಗತ್ಯ ಬೆಂಗಳೂರಿಗೆ ಇರ್ತಾ ಇದ್ದಿದ್ದು ನಿನ್ನೆ 11,000 ಪೂರೈಕೆ ಆಗಿತ್ತು. ಇವತ್ತು ಮತ್ತಷ್ಟು ಬಿಗಡಾಯಿಸಿದೆ. ಇವತ್ತು ಅದಕ್ಕಿಂತಲೂ ಕಡಿಮೆ ಪೂರೈಕೆ ಆಗಿದೆ ಅನ್ನುವಂಥ ಮಾಹಿತಿಗಳು. ಬೆಂಗಳೂರಿನಲ್ಲೂ ಕೂಡ ಹಲವು ಹೋಟೆಲ್ಗಳು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹಾಗಾದ್ರೆ ಕೈ ಮೀರಿ ಹೋಯ್ತಾ? ಬೆಂಗಳೂರಿನ ಹೋಟೆಲ್ಗಳಿಗೆ ಒಂದೇ ಒಂದು ಸಿಲಿಂಡರ್ ಕೂಡ ಪೂರೈಕೆ ಆಗ್ತಾ ಇಲ್ಲ. ಪ್ರತಿದಿನ 22,000 ಸಿಲಿಂಡರ್ ಪೂರೈಕೆ ಆಗ್ತಾ ಇತ್ತು. ಇವತ್ತು ಗ್ಯಾಸ್ ಸರಬರಾಜು ಬಂದ್ ಆಗೋಗಿದೆ. ನಿನ್ನೆ 22,000 ಗ್ಯಾಸ್ ಸಿಲಿಂಡರ್ ಅಗತ್ಯ ಇದ್ದಿದ್ದು 11,000ವಷ್ಟೇ ಬೆಂಗಳೂರಿಗೆ ಪೂರೈಕೆ ಆಗಿತ್ತು. ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ಆಗಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಮತ್ತಷ್ಟು ಶೋಚನೀಯ. ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇಲ್ಲ. ನಿನ್ನೆ ಬಂದ ಗ್ಯಾಸ್ ಸಿಲಿಂಡರ್ಗಳಲ್ಲೇ ಕೆಲವು ಹೋಟೆಲ್ಗಳು ನಡೀತಾ ಇದೆ. ನಿನ್ನೆ ಹೋಟೆಲ್ಗಳಿಗೆ ಕೇವಲ 11,000 ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗಿತ್ತು. ಆದ್ರೆ ಇವತ್ತು ಒಂದೇ ಒಂದು ಸಿಲಿಂಡರ್ ಕೊಟ್ಟಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಸಂಜೆ ವೇಳೆಗೆ ಬಹುತೇಕ ಎಲ್ಲ ಹೋಟೆಲ್ಗಳು ಕೂಡ ಬಂದಾಗುವಂತ ಸಾಧ್ಯತೆ ಇದೆ. ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ನ ಸಂಪೂರ್ಣ ಅಭಾವ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾದ ರಕ್ಷಾ ಮತ್ತು ಶರತ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ರಕ್ಷಾ ಅವರ ಬಳಿ ಹೋಗ್ತೇನೆ. ರಕ್ಷಾ, ಎಲ್ಲಿದ್ದೀರಿ ನೀವು? ಸದ್ಯ ಯಾವ ರೀತಿ ಆಗಿರುವಂತಹ ಸಿಚುವೇಶನ್ ಇದೆ? ಹೋಟೆಲ್ ಮಾಲೀಕರು ಇವತ್ತು ಪೂರೈಕೆ ಆಗ್ತಾ ಇಲ್ಲ, ನಿನ್ನೆ ಇರೋದನ್ನಷ್ಟೇ ನಾವು ಬಳಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆದ್ರೆ ಎಷ್ಟೊತ್ತು ಕಂಟಿನ್ಯೂ ಆಗಬಹುದು? ಮಧುಕರ್, ಗಂಟೆಗೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿನ್ನೆಯ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ನೋಡಿದ್ರೆ, ನಿನ್ನೆ ಹೋಟೆಲ್ಗಳನ್ನ ಬಂದ್ ಮಾಡುವ ಪರಿಸ್ಥಿತಿಲಿ ಇದೀವಿ ಅಂತೇಳಿ ಹೋಟೆಲ್ ಮಾಲೀಕರು ಹಾಗೆ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಕೆಲವೊಂದು ಖಾದ್ಯಗಳನ್ನ ಕಡಿಮೆ ಮಾಡ್ಕೊಂತೀವಿ, ಹೇಗೋ ಹಾಗೆ ಸೇವೆಯನ್ನ ಕೊಡ್ತೀವಿ ಅನ್ನುವಂಥ ಭರವಸೆ ಇತ್ತು. ಆದ್ರೆ ಇವತ್ತು ಬೆಂಗಳೂರಿನ 20% ಹೋಟೆಲ್ಗಳು ಬಂದಾಗಿರ್ತಕ್ಕಂಥದ್ದು. ಜೊತೆಗೆ ಆಹಾರಕ್ಕಷ್ಟೇ ಅಲ್ಲ, ಸಂಚಾರಕ್ಕೂ ಕೂತು ಬಂದಿದೆ ಅನ್ನುವಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಸದ್ಯ ನಾವು ಇವಾಗ LPG ಗ್ಯಾಸ್ ಸಿಲಿಂಡರ್ಗಳಿಗೆ LPG ಆಟೋಗಳಿಗೆ LPG ಗ್ಯಾಸ್ನ ಹಾಕ್ತೀವಲ್ಲ, ಆ ಬಂಕ್ ಮುಂಭಾಗ ಇದ್ದೀವಿ. ನೀವು ನೋಡಬಹುದು ಮಧುಕರ್, 2 ಬಂಕ್ಗಳು ಕೂಡ ಸಂಪೂರ್ಣ ಬಂದಾಗಿದೆ. ಅಕ್ಕಪಕ್ಕದಲ್ಲೇ 2 ಬಂಕ್ ಇದೆ. ಒಂದು ಟ್ರೂ ಗ್ಯಾಸ್ ಬಂಕ್ ಅಂತೇಳಿ ಮತ್ತೊಂದು ಬಂಕನ್ನು ನಾವು ನೋಡಬಹುದು. ಪಕ್ಕದಲ್ಲೇ ಮತ್ತೊಂದು ಬಂಕ್ ಇದೆ, ಆ ಬಂಕ್ ಕೂಡ ಕ್ಲೋಸ್ ಆಗಿದೆ. ಟೋಟಲ್ ಎನರ್ಜಿ ಬಂಕ್ ಅಂತ. ಬಂಕ್ ಮುಂದೆ ಈಗಾಗಲೇ ಸಾಕಷ್ಟು ಆಟೋಗಳು ಕ್ಯೂ ಕಟ್ಟಿ ನಿಂತಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಈ ಒಂದು ಬಂಕ್ಗಳು ಕ್ಲೋಸ್ ಆಗಿರ್ತಕ್ಕಂಥದ್ದು. ಆಟೋದವರಿಗೆ ಇಲ್ಲಿರುವಂಥವ್ರು ಹೇಳಿರ್ತಕ್ಕಂಥದ್ದು ಏನಂದ್ರೆ, ಇವತ್ತು ಮಧ್ಯಾಹ್ನ 12 ಗಂಟೆ ವೇಳೆಗೆ ನಾವು ಗ್ಯಾಸ್ನ ಪೂರೈಕೆ ಮಾಡ್ತೀವಿ ಅಂತ
ಅಂತೇಳಿ, ಅದು ಕೂಡ ಕನ್ಫರ್ಮೇಷನ್ ಇಲ್ಲ. ಆದರೂ ಕೂಡ ಆಟೋ ಚಾಲಕರು ಸಾಕಷ್ಟು ಜನ ಬಂದು ಈಗಾಗಲೇ ಸಾಲು ಕಟ್ಟಿ ನಿಂತಿದ್ದಾರೆ, ನೀವು ನೋಡ್ಬೋದು. ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವರ ಪರಿಸ್ಥಿತಿ ಏನು ಅಂತ ಕೇಳೋಣ. ಸರ್, ಒಂದೇ ವಾರದಲ್ಲಿ 2-3 ಬಾರಿ ಏರಿಕೆ ಕೂಡ ಆಯಿತು, ಗ್ಯಾಸ್ ಬೆಲೆ ಏರಿಕೆ ಆಯಿತು. ಈಗ ನೋಡಿದ್ರೆ ಸಂಪೂರ್ಣವಾಗಿ ಗ್ಯಾಸೇ ಇಲ್ಲ. ನಿಮ್ಮ ಪರಿಸ್ಥಿತಿ ಹೇಗಿದೆ ಈಗ? ಏನು ಮಾಡೋಕ್ಕಾಗಲ್ಲ ಮೇಡಮ್, ಅದಕ್ಕೆ ನಿಂತಿದ್ದೀವಿ ಎಲ್ಲೂ ಹೋಗ್ದಲ್ಲೇ. ಅದಕ್ಕೆ ಇವಾಗ ಸರ್ಕಾರ ಇವಾಗ ಯಾರಿದ್ದಾರೆ ಅವ್ರು ಮಾತಾಡಬೇಕು. ಇವಾಗ ಡೈಲಿ ದುಡಿತಾ ಇದೆ 500-600 ರೂಪಾಯಿ, ಅದರಲ್ಲಿ 300 ರೂಪಾಯಿ ಗ್ಯಾಸ್ಗೆ ಹೋಗ್ತಾ ಇದೆ. 2 ಲೀಟ್ರ್ ಗ್ಯಾಸ್ ಬರ್ತಾ ಇಲ್ಲ 200 ರೂಪಾಯಿ ಕೊಟ್ಟರು. ಏನು ಮಾಡ್ತಾರೆ ಅಂತ ಮುಂದಕ್ಕೆ ನೋಡಿದೆ. ಓಕೆ, ಮತ್ತಷ್ಟು ಆಟೋ ಚಾಲಕರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮುಂದೆ ಸಾಕಷ್ಟು ಜನ 12 ಗಂಟೆ ಆಗಲಿ, 12 ಗಂಟೆಗೆ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ಆಶಯದಿಂದ ಕಾಯ್ತಾ ನಿಂತಿರ್ತಕ್ಕಂಥದ್ದು. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಎಷ್ಟೊತ್ತಿಗೆ ಆಟೋಗೆ ಗ್ಯಾಸ್ ಸಿಗುತ್ತೆ ಅಂತ ಹೇಳಿದ್ದಾರೆ? ನಾನು 9 ಗಂಟೆಯಿಂದ ಕಾಯ್ತಾ ಇದ್ದೀನಿ ಮೇಡಮ್. ಬಟ್ ಅವ್ರು ಏನು ಹೇಳ್ತಾ ಇಲ್ಲ. ಬರ್ಬೋದು, ಬಟ್ ನಮಗೂ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಸರ್ಜಾಪುರದಿಂದ ಬಂದಿರೋದು. ಗ್ಯಾಸ್ ಖಾಲಿ ಆಗಿದೆ. ಬಟ್ ಇಲ್ಲಿ ಮುಂದೆ ಹೆಬ್ಬಾಳ ಹತ್ರ ಖಾಲಿ ಆಯಿತು, ಅಲ್ಲಿಂದ ಗಾಡಿ ಥ್ರೋ ಮಾಡ್ಕೊಂಡು ಬಂದು ನಿಲ್ಸಿದ್ದೀನಿ. ಬಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಹೆಬ್ಬಾಳದ ಹತ್ರ ಇಂದಲೂ ಕೂಡ ಗಾಡಿನ ನೀವು ಫುಲ್ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ? ಯಾಕಂದ್ರೆ ಅಲ್ಲೆಲ್ಲೂ ಕೂಡ ನಿಮಗೆ ಗ್ಯಾಸ್ ಬಂಕ್ ಸಿಗ್ಲಿಲ್ವಾ? ಎಲ್ಲೂ ಇಲ್ಲ, ನಿಯರೆಸ್ಟ್ ಇದು ಎರಡೇ ಇರೋದು ಬಂಕ್ ಇಲ್ಲಿ. ಇದ್ರ ಬಗ್ಗೆ ಏನು ಹೇಳೋದು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಸಾಕಷ್ಟು ಜನರದ್ದು ಇದೇ ಕತೆ. ಸಾಕಷ್ಟು ಜನರ ಅಂದರೆ ಇಲ್ಲಿ ನಿಂತಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಆಟೋನಲ್ಲಿರುವಂಥ ಗ್ಯಾಸ್ ಖಾಲಿ ಆಗಿರ್ತಕ್ಕಂಥದ್ದನ್ನ ನಾವು ಜಾಸ್ತಿ ಜನ ನೋಡ್ತಾ ಇದ್ದೀವಿ. ಸರ್, ನೀವು ಎಷ್ಟೊತ್ತಿಗೆ ಬಂದ್ರಿ? ಏನು ಹೇಳ್ತಾ ಇದ್ದಾರೆ? ಯಾವಾಗ ಸಿಗುತ್ತಂತೆ? ಒಂದು 2 ಅವರ್ ಆಯಿತು. ಬೆಳಗ್ಗೆ 8:30-9 ಗಂಟೆಗೆ ಬಂದಿರೋದು. ಇನ್ನವರೆಗೂ ಸ್ಟಾಕ್ ಇಲ್ಲ ಅಂತಲೇ ಹೇಳ್ತಿದ್ದಾರೆ. ಕೇಳಿದ್ರೆ ಗಾಡಿ ಯಶವಂತಪುರದಲ್ಲಿದೆ, ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನವರೆಗೂ ಇಲ್ಲ ಅಂತಾರೆ. ಮತ್ತು ಮಧ್ಯಾಹ್ನ ಬಂದ್ರೂ ಅವ್ರು ಇಲ್ಲಿ ಡಂಪ್ ಮಾಡಿಕೊಂಡು ನಮಗೆ ಡೆಲಿವರಿ ಕೊಡೋ ಅಷ್ಟೊತ್ತಿಗೆ ಸಂಜೆ ಆಗೋಗತ್ತೆ. ಸಂಜೆ ಒಳಗಡೆ ನಮ್ಮ ವರಮಾನಕ್ಕೆ ತುಂಬಾ ಧಕ್ಕೆ ಆಗೋಗುತ್ತೆ ಮೇಡಮ್. ಸರ್, ಎಲ್ಲ ಕಡೆನೂ ಇದೇ ಪರಿಸ್ಥಿತಿ ಇದೆಯಾ? ನೀವು ಎಲ್ಲೆಲ್ಲಿ ನೋಡ್ಕೊಂಡು ಬಂದ್ರಿ? ಎಲ್ಲ ಕಡೆನೂ ಕೂಡ ಬಂದಾಗಿದ್ದಾಗಲೂ ನಾನು ಬೆಳಗ್ಗೆ 7 ಗಂಟೆಯಿಂದ ಸುಮಾರು ಒಂದು 8-10 ಬಂಕ್ಗಳ ಕಡೆ ಓಡಾಡ್ಕೊಂಡು ಬಂದೆ. ಎಲ್ಲ ಕಡೆನೂ ಇದೇ ರೀತಿ ನೋ ಸ್ಟಾಕ್ ಅಂತಲೇ ಇದೆ ಮೇಡಮ್. ಸೊ ನೀವು ನೋಡ್ಬೋದು ಮಧುಕರ್, ಎಷ್ಟು ಆಟೋಗಳು ವೆಯ್ಟ್ ಮಾಡ್ತಿದೆ ಅಂತೇಳಿ. ಅಂದರೆ ಎಲ್ಲ ಕಡೆನೂ ಇದೇ ಪರಿಸ್ಥಿತಿಯನ್ನು ನೋಡಿ ಕೊನೆಗೆ ಎಲ್ಲಿ ಆಟೋ ನಿಂತಿದೆಯೋ ಅಂತಹ ಜಾಗದಲ್ಲಿ ಆಟೋಗಳನ್ನು ಹಾಕೊಂಡು LPG ಗ್ಯಾಸ್ನ ವ್ಯವಸ್ಥೆಗೋಸ್ಕರ ಜನ ಕಾಯ್ತಾ ಇರ್ತಕ್ಕಂಥದ್ದು. ಮಧುಕರ್, ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಾಳೆ ನಾಡಿದ್ದು ಮತ್ತಷ್ಟು ಬಿಗಡಾಯಿಸುತ್ತೆ ಪರಿಸ್ಥಿತಿ ಅಂತ ಅನಿಸ್ತಿದೆ. ಯಾಕಂದರೆ ಇದುವರೆಗೂ ನಾವು ಹೋಟೆಲ್ನ ಒಂದು ವೇನ ನೋಡ್ತಿದ್ವಿ, ಎಲ್ಲಿ ಸಂಚಾರಕ್ಕೆ ಕುತ್ತು ಬೀಳುತ್ತೋ ಅಂತಹ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ಇಡೀ ಜೀವನವೇ ಅಸ್ತವ್ಯಸ್ತವಾಗುತ್ತೆ ಅಂತಕ್ಕಂಥದ್ದು. ಕೇವಲ ಆಟೋದವರು ಮಾತ್ರ LPG ಗ್ಯಾಸ್ನ ಅವಲಂಬಿಸಿಲ್ಲ. ಸಾಕಷ್ಟು ಜನ ಎಲ್ಲೋ ಬೋರ್ಡ್ನವರು ಕೂಡ LPG ಗ್ಯಾಸ್ ಮೂಲಕವೇ ಅವರು ಚಲಾವಣೆಯನ್ನು ಮಾಡೋದು, ಕಾರ್ಗಳನ್ನು ಕೂಡ ಚಲಾವಣೆಯನ್ನು ಮಾಡ್ತಾರೆ, ನಾವು ನೋಡಬಹುದು. ಸೊ ಅಂಥವರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆಟೋಗಳು ಇಲ್ಲ ಅಂದಂಥ ಪಕ್ಷದಲ್ಲಿ ಸಾಕಷ್ಟು ಅಂದರೆ ಸುಮಾರು 65 to 75 ಜಾಸ್ತಿ ಪರ್ಸೆಂಟೇಜ್ ಆಟೋಗಳು ಇವತ್ತು ಗ್ಯಾಸ್ನ ಅವಲಂಬಿತವಾಗಿರ್ತಕ್ಕಂಥದ್ದು. ಸೊ LPG ಗ್ಯಾಸ್ ಇಲ್ಲ ಅಂದಂಥ ಸಂದರ್ಭದಲ್ಲಿ ಆಟೋ ರೇಟ್ ಕೂಡ ಉಳಿದಂತೆ ಪೆಟ್ರೋಲ್ ಹಾಕೊಂಡು ಓಡಿಸುವಂಥವ್ರು ಇವರೆಲ್ಲ ಆಟೋ ರೇಟ್ ಕೂಡ ಜಾಸ್ತಿ ಮಾಡ್ಬೋದು. ಜೊತೆಗೆ ಬೇರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಹಾಕೊಂಡು ಓಡಿಸುವಂತಹ ಎಲ್ಲೋ ಬೋರ್ಡ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಜನ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಬಿಗಡಾಯಿಸ್ತಾ ಹೋಗುತ್ತೆ. ಸೊ ಈ ಒಂದು ಗ್ಯಾಸ್ ವ್ಯವಸ್ಥೆಯ ಆಗಿರುವಂತಹ ಅಭಾವ ಏನಿದೆ, ಇದು ಸರಿ ದೂಗದೇ ಇದ್ರೆ ನಿಜವಾಗ್ಲೂ ಕೂಡ ದಿನೇ ನಮ್ಮ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಯುದ್ಧದ ಎಫೆಕ್ಟ್ ಎಷ್ಟು ಮಟ್ಟಿಗೆ ಇದೆ ಅನ್ನೋದ್ರದ್ದು ಕೂಡ ಈಗಾಗಲೇ ಬಿಸಿ ಜೋರಾಗಿನೇ ಮುಟ್ತಾ ಇದೆ ಅಂತ ಅನ್ಸುತ್ತೆ. ಕೇವಲ ಹೋಟೆಲ್ ಉದ್ಯಮವಷ್ಟೇ ನಾವು ನೋಡ್ತಾ ಇದ್ವಿ, ಈಗ ಆಟೋ ಆಯಿತು, ಮುಂದೆ ಪೆಟ್ರೋಲ್, ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳು ತಲೆದೂರುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು ಮಧುಕರ್. ಎಸ್, ಹಾಗೆ ಸಂಪರ್ಕದಲ್ಲಿರಿ ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.